ಕೂಡ ಕಾಡ್ತಾ ಇರುತ್ತೆ ಇಂತಹ ಪ್ರಶ್ನೆಗಳು. ಮತ್ತೊಂದು ಅಪ್ಡೇಟ್ ಇದೆ, ಬೀದರ್ ಪಟ್ಟಣದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಮತ್ತೆ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ. ಬ್ಯಾಂಕ್ ರಾಬರಿ ಮಾಸುವ ಮುನ್ನವೇ ಮನೆಗಳ್ಳತನ ನಡೆದು ಹೋಗಿದೆ. ಹಾಡ ಹಗಲೇ ಯಾರ ಭಯ ಇಲ್ಲದೆ ಮನೆಗೆ ನುಗ್ಗಿ ಕಳ್ಳತನ ಮಾಡ್ತಾರೆ ಅಂದ್ರೆ ಪೊಲೀಸರ ಭಯ ಎಷ್ಟರ ಮಟ್ಟಿಗೆ ಇರಬಹುದು? ಆರೋಪಿಗಳಿಗೆ ಮನೆಗೆ ಬೀಗ ಮುಗಿರಿತಾರೆ, ಒಳಗಡೆ ನುಗ್ತಾರೆ, ಚಿನ್ನಾಭರಣ ದೋಚುತ್ತಾರೆ, ಅಕ್ಕಪಕ್ಕ ಜನ ನೋಡ್ತಾರೆ ಎನ್ನುವಂತಹ ಭಯ ಇಲ್ಲ. ಪೊಲೀಸರ ಭಯ ಅಂತೂ ಇಲ್ಲವೇ ಇಲ್ಲ ಬಿಡಿ, ಅದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಬೀದರ್ ಪಟ್ಟಣದಲ್ಲಿ ಏನಾಗ್ತಾ ಇದೆ ಅಂತ ಬೀದರ್ನ ಜನ ಪ್ರಶ್ನೆ ಮಾಡ್ತಿದ್ದಾರೆ ಇವತ್ತು. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಜನಸಾಮಾನ್ಯರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ ಏನ್ ಗೊತ್ತಾ? ನಾವು ಸೇಫ್ ಆಗಿದ್ದೀವಾ? ನಮ್ಮ ಮನೆ ಸೇಫ್ ಆಗಿದೆಯಾ? ನಮ್ಮ ರೋಡ್ ಸೇಫ್ ಆಗಿದೆಯಾ? ನಮ್ಮ ರಾಜ್ಯ ಸೇಫ್ ಆಗಿದೆಯಾ? ಪೊಲೀಸ್ ಇಲಾಖೆ ಇದೆಯಾ? ಗೃಹ ಸಚಿವರು ಇದ್ದಾರಾ? ಇದನ್ನ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನೀವೆಲ್ಲ ಇದ್ದೀವಿ ಅಂತ ಅಂದ್ರೆ ಆರೋಪಿಗಳು ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಯಾರು ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ. ಬೀದರ್ನಲ್ಲಿ ಹಾಡ ಹಗಲೇ 93 ಲಕ್ಷ ಎಗರಿಸ್ಕೊಂಡು ಹೋಗ್ತಾರೆ, ಗನ್ನಿಂದ ಶೂಟ್ ಮಾಡ್ತಾರೆ, ಒಬ್ಬನ ನೆತ್ತರು ಹರಿಯತ್ತೆ. ಅದಾದ ಬಳಿಕ ಮತ್ತೊಂದು ಅದೇ ತರದ ಪ್ರಕರಣಕ್ಕೆ ಸಾಕ್ಷಿಯಾಗಿದೆ ಇವತ್ತು ಬೀದರ್. ಮನೆಗೆ ನುಗ್ಗಿ ಬೀಗ ಮುರಿದು ದರೋಡೆ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ರಾತ್ರಿ ಸಮಯದಲ್ಲಿ ಆಗಿದೆಯಾ? ಯಾರ ಗಮನಕ್ಕೂ ಬಂದಿಲ್ವಾ? ಪೊಲೀಸರ ಗಸ್ತಿರ್ಲಿಲ್ವಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ, ಹಾಡ ಹಗಲೇ ಜನರ ಓಡಾಟ ಇದ್ದಂತಹ ಸಂದರ್ಭದಲ್ಲೇ ಆಗಿರುವಂತಹ ಮನೆಗಳ್ಳತನ. ಅಲ್ಲಿಗೆ ಬೀದರ್ನ ಪೊಲೀಸರು ಏನು ಮಾಡ್ತಿದ್ದಾರೆ ಅಂತ ಮತ್ತೆ ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಕಾರಣ ಬೀದರ್ನಲ್ಲಿ ರಾಬರಿ ನಡೆದು 6 ದಿನಗಳಾಯ್ತು. 8 ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಆರೋಪಿಗಳ ಚಿಕ್ಕ ಸುಳಿವನ್ನ ಕೂಡ ಇಲ್ಲಿ ತನಕ ಬೀದರ್ ಪೊಲೀಸರಿಗೆ ಕಂಡುಹಿಡಿಯೋದಕ್ಕಾಗ್ತಾ ಇಲ್ಲ ಅಂದ್ರೆ ಆರೋಪಿಗಳಿಗೆ ಇನ್ನೆಲ್ಲಿಂದ ಪೊಲೀಸರ ಭಯ ಇರುತ್ತೆ ಅನ್ನೋದನ್ನ ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ದೃಶ್ಯ ನೋಡ್ತಾ ಇದ್ದೀರಿ, ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ. ಹಾಡ ಹಗಲೇ ಮನೆಗೆ ನುಗ್ಗಿ ಮನೆಯ ಬೀಗ ಮುರಿದು ಮನೆಯಲ್ಲಿರುವಂತಹ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿರುವಂತಹ ಸಿಸಿ ಕ್ಯಾಮೆರಾ ದೃಶ್ಯಗಳು ಸ್ಕ್ರೀನ್ ನಲ್ಲೇ ನೋಡ್ತಾ ಇದ್ದೀರಿ. ಆರಂಭದಲ್ಲೇ ಹೇಳಿದೆ, ಬಿಡ್ರಿ ರಾತ್ರಿ ಹೊತ್ತಾಗಿರಬಹುದು, ಪೊಲೀಸರ ಗಸ್ತಿರ್ಲಿಲ್ವಾ, ರಾತ್ರಿ ಹೊತ್ತು ಮನೆಗೆ ನುಗ್ಗಿ ದರೋಡೆ ಮಾಡಿರಬಹುದು ಅಂತ ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಮ ಊಹೆ ತಪ್ಪು. ಹಾಡ ಹಗಲೇ ಮನೆಗೆ ನುಗ್ಗಿ ದರೋಡೆ ಮಾಡ್ತಾ ಇರುವಂತ, ಆರಾಮಾಗಿ ಒಳಗಡೆ ನುಗ್ತಾ ಇರುವಂತ CCTV ದೃಶ್ಯಗಳನ್ನ ರಿಪಬ್ಲಿಕನ ನಿಮ್ಮ ಮುಂದೆ ಇಡ್ತಾ ಇದೆ ನೋಡಿ. ಆರಾಮಾಗಿ ಒಳಗಡೆ ಹೋಗ್ತಾನೆ ಅಂದ್ರೆ ಪಕ್ಕಾ ಪ್ಲಾನ್ಡ್. ಮನೆಯಲ್ಲಿ ಯಾರು ಇಲ್ಲ ಅನ್ನೋದು ಗೊತ್ತು, ಮನೆಗೆ ಬೀಗ ಹಾಕಿದ್ದಾರೆ ಅಂತ ಗೊತ್ತು, ಅಕ್ಕಪಕ್ಕದ ಮನೆಯವರು ನೋಡ್ತಾರೆ ಅಂತ ಗೊತ್ತಿಲ್ಲ. ಪೊಲೀಸರಂತೂ ನಮ್ಮನ್ನೇನು ಮಾಡ್ಕೊಳ್ಳಲ್ಲ. ಕಾರಣ ಬೀದರ್ನಲ್ಲಿ ಹಾಡ ಆಗ್ಲೇ 93 ಲಕ್ಷ ತಗೊಂಡು ಹೋದವ್ರನ್ನ ಹಿಡಿಯಕ್ಕಾಗಿಲ್ಲ. ಇನ್ನು ನಮ್ಮನ್ನೇನ್ ಮಾಡ್ತಾರೆ ಅನ್ನುವಂತ ಆರಾಮಾಗೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ ಆರೋಪಿಗಳು. ಬೈಕ್ ನಲ್ಲಿ ಇಬ್ಬರು ಬರ್ತಾರೆ. ಒಬ್ಬ ಅಲ್ಲಿಂದ ಗೇಟ್ ಒಳಗಡೆ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯ, ಮತ್ತೊಬ್ಬ ಬೈಕ್ ನಲ್ಲೇ ಕೂತ್ಕೊಂಡು ಅಲ್ಲಿನ ಚಲನವಲನಗಳನ್ನ ಅಂದ್ರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದನ್ನ ವೀಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯ. ಒಬ್ಬ ಒಳಗಡೆ ಹೋಗ್ತಾನೆ, ಮನೆಯ ಬೀಗ ಹೊಡಿತಾನೆ, ಮನೆಯಲ್ಲಿರುವ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ದೂರವಾಣಿ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಏನಾಗ್ತಾ ಇದೆ ಬೀದರ್ನಲ್ಲಿ? ಪೊಲೀಸರ ಭಯ ಅಂತೂ ಇದ್ದಂಗೆ ಕಾಣಿಸ್ತಾ ಇಲ್ಲ. ಜನಸಾಮಾನ್ಯರು ಆರಾಮಾಗಿ ಓಡಾಡಬಹುದಾ? ಸೇಫ್ ಆಗಿದ್ದಾರಾ? ಹೌದು ಶ್ರುತಿ, ನಿಜಕ್ಕೂ ಈಗಾಗಲೇ ಬೀದರ್ ಇತಿಹಾಸದಲ್ಲೇ ಒಂದು ದೊಡ್ಡ ದರೋಡೆ ನಡೀತು. SBI ಬ್ಯಾಂಕ್ ATM ಹಣ ದರೋಡೆ ಮತ್ತು ಸಿಬ್ಬಂದಿ ಸಾವು ಪ್ರಕರಣ. ಆ ಒಂದು ಪ್ರಕರಣ SBI ಬ್ಯಾಂಕ್ ATM ಹಣ ದರೋಡೆ ಮತ್ತು ಸಿಬ್ಬಂದಿ ಸಾವು ಪ್ರಕರಣ. ಆ ಒಂದು ಪ್ರಕರಣ ಮಾಸುವ ಮುನ್ನವೇ ಆ ಬೀದರ್ ನಗರದ ಈಗಾಗಲೇ ಆ ಜೈಲ್ ಕಾಲೋನಿಯಲ್ಲಿ ನಡೆದಂಥ ಈ ಒಂದು ಘಟನೆ ಅಂತ ಹೇಳ್ಬೋದು. ಹಾಡು ಹಗಲೇ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಸುಮಾರು ಒಳಗಡೆ ಇಬ್ಬರು ಏನದಂದ್ರೆ ಬೈಕ್ ಮೇಲೆ ಬಂದು ಮನೆ ಒಳಗಡೆ ನುಗ್ಗಿ ಮನೆಯಲ್ಲಿದ್ದಂಥ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ಇರ್ಬೋದು, ನಗದು ಹಣ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಈಗಾಗಲೇ ದರೋಡೆ ಮಾಡಿದಾರ. ಈ ಒಂದು ಪ್ರಕರಣ ನೋಡ್ರಿ, ಎಲ್ಲೋ ಒಂದು ಕಡೆ ದರೋಡೆಕೋರರಿಗೆ, ಕಿರಾತಕರಿಗೆ, ಸಮಾಜ ಘಾತಕರಿಗೆ ಎಲ್ಲೋ ಒಂದು ಕಡೆ ಭಯ ಇಲ್ಲ ಅಂತ ಹೇಳ್ಬೋದು. ಖಾಕಿ ಮೇಲೆ ಭಯ ಇಲ್ಲ ಕಡೆಯಿಂದ ಕ್ರೈಮ್ ಹೆಚ್ಚಿಗೆ ಆಗ್ಲತ್ತವ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಬೀದರ್ನಲ್ಲಿ ನಡೆದಂಥ ದೊಡ್ಡ ದರೋಡೆಯಿಂದ ಇಡೀ ಜಿಲ್ಲೆಯಲ್ಲೇ ಎಲ್ಲೋ ಒಂದು ಕಡೆ ಜನರಲ್ಲಿ ಒಂದು ಆತಂಕ, ಭಯ ಸೃಷ್ಟಿಯಾಗ್ಯದ. ಸಾಕಷ್ಟು ಜನರೊಂದು ಭಯದಲ್ಲಿದ್ದಾರೆ. ಆದರೆ ಇದ್ರ ಮಧ್ಯೆ ಇನ್ನೂ ಕೂಡ ಅಲ್ಲಲ್ಲಿ ದರೋಡೆ, ಕಳ್ಳತನ ಈಗಾಗಲೇ ಈ ಒಂದು ಪ್ರಕರಣ ನಡೆದ. ಈ ಒಂದು ಪ್ರಕರಣದಿಂದ ನಿಜಕ್ಕೂ ಜನರಲ್ಲಿ ಸಹಜವಾಗಿ ಆತಂಕ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಪೊಲೀಸ್ ಇಲಾಖೆ ನಿಜಕ್ಕೂ ಅಲರ್ಟ್ ಆಗ್ಯದ. ಪೊಲೀಸ್ ಇಲಾಖೆ ನಿಜಕ್ಕೂ ಇಂಥ ಸಮಾಜ ಘಾತಕರಿಗೆ ಬಿಸಿ ಮುಡಿಸೋಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಬೇಕಾಗ್ಯದ ಅಂತ ಹೇಳ್ಬೋದು. ಯಾಕಂದ್ರೆ ಜನರು ಸಾಕಷ್ಟು ಅಂದ್ರೆ ಈ ರೀತಿ ಹಾಡು ಹಗಲೇ ಮನೆಗಳಿಗೆ ನುಗ್ಗಿ ಕಿರಾತಕರು, ದರೋಡೆಕೋರರು, ಕಳ್ಳರು ಹಣ ದೋಚೋದು ಈ ರೀತಿ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಜನ ಜೀವನ ಮಾಡೋದು ಎಲ್ಲೋ ಒಂದು ಕಡೆ ಕಷ್ಟ ಆಯ್ತು ಅಂತ ಹೇಳ್ಬೋದು. ಶ್ರುತಿ. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ಕೂಡ ಕಾಡ್ತಾ ಇರುತ್ತೆ ಇಂತಹ ಪ್ರಶ್ನೆಗಳು. ಮತ್ತೊಂದು ಅಪ್ಡೇಟ್ ಇದೆ, ಬೀದರ್ ಪಟ್ಟಣದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಮತ್ತೆ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ. ಬ್ಯಾಂಕ್ ರಾಬರಿ ಮಾಸುವ ಮುನ್ನವೇ ಮನೆಗಳ್ಳತನ ನಡೆದು ಹೋಗಿದೆ. ಹಾಡ ಹಗಲೇ ಯಾರ ಭಯ ಇಲ್ಲದೆ ಮನೆಗೆ ನುಗ್ಗಿ ಕಳ್ಳತನ ಮಾಡ್ತಾರೆ ಅಂದ್ರೆ ಪೊಲೀಸರ ಭಯ ಎಷ್ಟರ ಮಟ್ಟಿಗೆ ಇರಬಹುದು? ಆರೋಪಿಗಳಿಗೆ ಮನೆಗೆ ಬೀಗ ಮುಗಿರಿತಾರೆ, ಒಳಗಡೆ ನುಗ್ತಾರೆ, ಚಿನ್ನಾಭರಣ ದೋಚುತ್ತಾರೆ, ಅಕ್ಕಪಕ್ಕ ಜನ ನೋಡ್ತಾರೆ ಎನ್ನುವಂತಹ ಭಯ ಇಲ್ಲ. ಪೊಲೀಸರ ಭಯ ಅಂತೂ ಇಲ್ವೇ ಇಲ್ಲ ಬಿಡಿ, ಅದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಬೀದರ್ ಪಟ್ಟಣದಲ್ಲಿ ಏನಾಗ್ತಾ ಇದೆ ಅಂತ ಬೀದರ್ನ ಜನ ಪ್ರಶ್ನೆ ಮಾಡ್ತಿದ್ದಾರೆ ಇವತ್ತು. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಜನಸಾಮಾನ್ಯರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ ಏನ್ ಗೊತ್ತಾ? ನಾವು ಸೇಫ್ ಆಗಿದ್ದೀವಾ? ನಮ್ಮ ಮನೆ ಸೇಫ್ ಆಗಿದೆಯಾ? ನಮ್ಮ ರೋಡ್ ಸೇಫ್ ಆಗಿದೆಯಾ? ನಮ್ಮ ರಾಜ್ಯ ಸೇಫ್ ಆಗಿದೆಯಾ? ಪೊಲೀಸ್ ಇಲಾಖೆ ಇದೆಯಾ? ಗೃಹ ಸಚಿವರು ಇದ್ದಾರಾ? ಇದನ್ನ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನೀವೆಲ್ಲ ಇದ್ದೀವಿ ಅಂತ ಅಂದ್ರೆ ಆರೋಪಿಗಳು ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಯಾರು ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ. ಬೀದರ್ನಲ್ಲಿ ಹಾಡ ಹಗಲೇ 93 ಲಕ್ಷ ಎಗರಿಸ್ಕೊಂಡು ಹೋಗ್ತಾರೆ, ಗನ್ನಿಂದ ಶೂಟ್ ಮಾಡ್ತಾರೆ, ಒಬ್ಬನ ನೆತ್ತರು ಹರಿಯತ್ತೆ. ಅದಾದ ಬಳಿಕ ಮತ್ತೊಂದು ಅದೇ ತರದ ಪ್ರಕರಣಕ್ಕೆ ಸಾಕ್ಷಿಯಾಗಿದೆ ಇವತ್ತು ಬೀದರ್. ಮನೆಗೆ ನುಗ್ಗಿ ಬೀಗ ಮುರಿದು ದರೋಡೆ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ರಾತ್ರಿ ಸಮಯದಲ್ಲಿ ಆಗಿದೆಯಾ? ಯಾರ ಗಮನಕ್ಕೂ ಬಂದಿಲ್ವಾ? ಪೊಲೀಸರ ಗಸ್ತಿರ್ಲಿಲ್ವಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ, ಹಾಡ ಹಗಲೇ ಜನರ ಓಡಾಟ ಇದ್ದಂತಹ ಸಂದರ್ಭದಲ್ಲೇ ಆಗಿರುವಂತಹ ಮನೆಗಳ್ಳತನ. ಅಲ್ಲಿಗೆ ಬೀದರ್ನ ಪೊಲೀಸರು ಏನು ಮಾಡ್ತಿದ್ದಾರೆ ಅಂತ ಮತ್ತೆ ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಕಾರಣ ಬೀದರ್ನಲ್ಲಿ ರಾಬರಿ ನಡೆದು 6 ದಿನಗಳಾಯ್ತು. 8 ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಆರೋಪಿಗಳ ಚಿಕ್ಕ ಸುಳಿವನ್ನ ಕೂಡ ಇಲ್ಲಿ ತನಕ ಬೀದರ್ ಪೊಲೀಸರಿಗೆ ಕಂಡುಹಿಡಿಯೋದಕ್ಕಾಗ್ತಾ ಇಲ್ಲ ಅಂದ್ರೆ ಆರೋಪಿಗಳಿಗೆ ಇನ್ನೆಲ್ಲಿಂದ ಪೊಲೀಸರ ಭಯ ಇರುತ್ತೆ ಅನ್ನೋದನ್ನ ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ದೃಶ್ಯ ನೋಡ್ತಾ ಇದ್ದೀರಿ, ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ. ಹಾಡ ಹಗಲೇ ಮನೆಗೆ ನುಗ್ಗಿ ಮನೆಯ ಬೀಗ ಮುರಿದು ಮನೆಯಲ್ಲಿರುವಂತಹ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿರುವಂತಹ ಸಿಸಿ ಕ್ಯಾಮೆರಾ ದೃಶ್ಯಗಳು ಸ್ಕ್ರೀನ್ ನಲ್ಲೇ ನೋಡ್ತಾ ಇದ್ದೀರಿ. ಆರಂಭದಲ್ಲೇ ಹೇಳಿದೆ, ಬಿಡ್ರಿ ರಾತ್ರಿ ಹೊತ್ತಾಗಿರಬಹುದು, ಪೊಲೀಸರ ಗಸ್ತಿರ್ಲಿಲ್ವಾ, ರಾತ್ರಿ ಹೊತ್ತು ಮನೆಗೆ ನುಗ್ಗಿ ದರೋಡೆ ಮಾಡಿರಬಹುದು ಅಂತ ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಮ ಊಹೆ ತಪ್ಪು. ಹಾಡ ಹಗಲೇ ಮನೆಗೆ ನುಗ್ಗಿ ದರೋಡೆ ಮಾಡ್ತಾ ಇರುವಂತ, ಆರಾಮಾಗಿ ಒಳಗಡೆ ನುಗ್ತಾ ಇರುವಂತ CCTV ದೃಶ್ಯಗಳನ್ನ ರಿಪಬ್ಲಿಕನ ನಿಮ್ಮ ಮುಂದೆ ಇಡ್ತಾ ಇದೆ ನೋಡಿ. ಆರಾಮಾಗಿ ಒಳಗಡೆ ಹೋಗ್ತಾನೆ ಅಂದ್ರೆ ಪಕ್ಕಾ ಪ್ಲಾನ್ಡ್. ಮನೆಯಲ್ಲಿ ಯಾರು ಇಲ್ಲ ಅನ್ನೋದು ಗೊತ್ತು, ಮನೆಗೆ ಬೀಗ ಹಾಕಿದ್ದಾರೆ ಅಂತ ಗೊತ್ತು, ಅಕ್ಕಪಕ್ಕದ ಮನೆಯವರು ನೋಡ್ತಾರೆ ಅಂತ ಗೊತ್ತಿಲ್ಲ. ಪೊಲೀಸರಂತೂ ನಮ್ಮನ್ನೇನು ಮಾಡ್ಕೊಳ್ಳಲ್ಲ. ಕಾರಣ ಬೀದರ್ನಲ್ಲಿ ಹಾಡ ಆಗ್ಲೇ 93 ಲಕ್ಷ ತಗೊಂಡು ಹೋದವ್ರನ್ನ ಹಿಡಿಯಕ್ಕಾಗಿಲ್ಲ. ಇನ್ನು ನಮ್ಮನ್ನೇನ್ ಮಾಡ್ತಾರೆ ಅನ್ನುವಂತ ಆರಾಮಾಗೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ ಆರೋಪಿಗಳು. ಬೈಕ್ ನಲ್ಲಿ ಇಬ್ಬರು ಬರ್ತಾರೆ. ಒಬ್ಬ ಅಲ್ಲಿಂದ ಗೇಟ್ ಒಳಗಡೆ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯ, ಮತ್ತೊಬ್ಬ ಬೈಕ್ ನಲ್ಲೇ ಕೂತ್ಕೊಂಡು ಅಲ್ಲಿನ ಚಲನವಲನಗಳನ್ನ ಅಂದ್ರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದನ್ನ ವೀಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯ. ಒಬ್ಬ ಒಳಗಡೆ ಹೋಗ್ತಾನೆ, ಮನೆಯ ಬೀಗ ಹೊಡಿತಾನೆ, ಮನೆಯಲ್ಲಿರುವ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ದೂರವಾಣಿ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಏನಾಗ್ತಾ ಇದೆ ಬೀದರ್ನಲ್ಲಿ? ಪೊಲೀಸರ ಭಯ ಅಂತೂ ಇದ್ದಂಗೆ ಕಾಣಿಸ್ತಾ ಇಲ್ಲ. ಜನಸಾಮಾನ್ಯರು ಆರಾಮಾಗಿ ಓಡಾಡಬಹುದಾ? ಸೇಫ್ ಆಗಿದ್ದಾರಾ? ಹೌದು ಶ್ರುತಿ, ನಿಜಕ್ಕೂ ಈಗಾಗಲೇ ಬೀದರ್ ಇತಿಹಾಸದಲ್ಲೇ ಒಂದು ದೊಡ್ಡ ದರೋಡೆ ನಡೀತು. SBI ಬ್ಯಾಂಕ್ ATM ಹಣ ದರೋಡೆ ಮತ್ತು ಸಿಬ್ಬಂದಿ ಸಾವು ಪ್ರಕರಣ. ಆ ಒಂದು ಪ್ರಕರಣ SBI ಬ್ಯಾಂಕ್ ATM ಹಣ ದರೋಡೆ ಮತ್ತು ಸಿಬ್ಬಂದಿ ಸಾವು ಪ್ರಕರಣ, ಆ ಒಂದು ಪ್ರಕರಣ ಮಾಸುವ ಮುನ್ನವೇ ಆ ಬೀದರ್ ನಗರದ ಈಗಾಗಲೇ ಆ ಜೈಲ್ ಕಾಲೋನಿಯಲ್ಲಿ ನಡೆದಂಥ ಈ ಒಂದು ಘಟನೆ ಅಂತ ಹೇಳ್ಬೋದು. ಹಾಡುವಾಗಲೇ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಸುಮಾರು ಒಳಗಡೆ ಇಬ್ಬರು ಏನದಂದ್ರೆ ಬೈಕ್ ಮೇಲೆ ಬಂದು ಮನೆ ಒಳಗಡೆ ನುಗ್ಗಿ ಮನೆಯಲ್ಲಿದ್ದಂಥ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ಇರ್ಬೋದು, ನಗದು ಹಣ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಈಗಾಗಲೇ ದರೋಡೆ ಮಾಡಿದಾರ. ಈ ಒಂದು ಪ್ರಕರಣ ನೋಡ್ರಿ, ಎಲ್ಲೋ ಒಂದು ಕಡೆ ದರೋಡೆಕೋರರಿಗೆ, ಕಿರಾತಕರಿಗೆ, ಸಮಾಜಘಾತಕರಿಗೆ ಎಲ್ಲೋ ಒಂದು ಕಡೆ ಭಯ ಇಲ್ಲ ಅಂತ ಹೇಳ್ಬೋದು. ಖಾಕಿ ಮೇಲೆ ಭಯ ಇಲ್ಲ ಕಡೆಯಿಂದ ಕ್ರೈಮ್ ಹೆಚ್ಚಿಗೆ ಆಗ್ಲತ್ತವ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಬೀದರ್ನಲ್ಲಿ ನಡೆದಂಥ ದೊಡ್ಡ ದರೋಡೆಯಿಂದ ಇಡೀ ಜಿಲ್ಲೆಯಲ್ಲೇ ಎಲ್ಲೋ ಒಂದು ಕಡೆ ಜನರಲ್ಲಿ ಒಂದು ಆತಂಕ, ಭಯ ಸೃಷ್ಟಿಯಾಗ್ಯದ. ಸಾಕಷ್ಟು ಜನರೊಂದು ಭಯದಲ್ಲಿದ್ದಾರೆ. ಆದರೆ ಇದ್ರ ಮಧ್ಯೆ ಇನ್ನೂ ಕೂಡ ಅಲ್ಲಲ್ಲಿ ದರೋಡೆ, ಕಳ್ಳತನ ಈಗಾಗಲೇ ಈ ಒಂದು ಪ್ರಕರಣ ನಡೆದ. ಈ ಒಂದು ಪ್ರಕರಣದಿಂದ ನಿಜಕ್ಕೂ ಜನರಲ್ಲಿ ಸಹಜವಾಗಿ ಆತಂಕ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಪೊಲೀಸ್ ಇಲಾಖೆ ನಿಜಕ್ಕೂ ಅಲರ್ಟ್ ಆಗ್ಯದ. ಪೊಲೀಸ್ ಇಲಾಖೆ ನಿಜಕ್ಕೂ ಇಂಥ ಸಮಾಜಘಾತಕರಿಗೆ ಬಿಸಿ ಮುಡಿಸೋಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಬೇಕಾಗ್ಯದ ಅಂತ ಹೇಳ್ಬೋದು. ಯಾಕಂದ್ರೆ ಜನರು ಸಾಕಷ್ಟು ಅಂದ್ರೆ ಈ ರೀತಿ ಹಾಡು ಹಗಲೇ ಮನೆಗಳಿಗೆ ನುಗ್ಗಿ ಕಿರಾತಕರು, ದರೋಡೆಕೋರರು, ಕಳ್ಳರು ಹಣ ದೋಚೋದು ಈ ರೀತಿ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಜನ ಜೀವನ ಮಾಡೋದು ಎಲ್ಲೋ ಒಂದು ಕಡೆ ಕಷ್ಟ ಆಯ್ತು ಅಂತ ಹೇಳ್ಬೋದು. ಶ್ರುತಿ. ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.